ಸ್ನೇಹಿತರೆ, ವೆಲ್ಕಮ್ ಟು ಹ್ಯಾಪಿ ಲರ್ನಿಂಗ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ತರಗತಿಯಲ್ಲಿ ಶಿಕ್ಷಕರು ಬಳಸತಕ್ಕಂತಹ ಅನೇಕ ಇಂಗ್ಲಿಷ್ ವಾಕ್ಯಗಳಲ್ಲಿ ಪ್ರಮುಖವಾದ 50 ಇಂಗ್ಲಿಷ್ ಕ್ಲಾಸ್ ರೂಮ್ ಸೆಂಟೆನ್ಸಸ್ ಗಳನ್ನ ನೋಡ್ಕೊಂಡು ಬರೋಣ. ಕನ್ನಡದಿಂದ ಇಂಗ್ಲಿಷ್ ನಲ್ಲಿ ಹೇಗೆ ಆ ವಾಕ್ಯಗಳನ್ನು ಬಳಸ್ತಾರೆ ಅಂತ ಹೇಳಿ. ಸ್ಟೂಡೆಂಟ್ ಯಾವುದೇ ಒಂದು ಲ್ಯಾಂಗ್ವೇಜ್ ನಲ್ಲಿ ಮಾಸ್ಟರಿ ಗಳಿಸಬೇಕು ಅಂತ ಹೇಳಿದ್ರೆ LSRW 4 ಬೇಸಿಕ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಗಳನ್ನ ಅಪ್ಲೈ ಮಾಡ್ಕೋಬೇಕು. ಸೊ ಮಗು ಹೆಚ್ಚು ಇಂಗ್ಲಿಷ್ ವರ್ಡ್ಸ್ ಗಳಿಗೆ ಎಕ್ಸ್ಪೋಸ್ ಆಗಬೇಕು, ಹೆಚ್ಚು ಇಂಗ್ಲಿಷ್ ವರ್ಡ್ಸ್ ಗಳನ್ನ ಸೆಂಟೆನ್ಸ್ ಗಳನ್ನ ಕೇಳಿಸ್ಕೋಬೇಕು. ಅದಾದ ನಂತರ ಮಾತನಾಡಬೇಕು. ಆ ಮಾತನಾಡುವ ಪ್ರಕ್ರಿಯೆಯಲ್ಲಿ ಮಕ್ಕಳು ಏನಾದ್ರೂ ಸಣ್ಣ ಮಿಸ್ಟೇಕ್ಸ್ ಮಾಡಿದ್ರೆ ಶುಡ್ ನಾಟ್ ಲಾಫ್ ಅಟ್ ದೆಮ್. ಸೊ ಅವ್ರನ್ನ ಎನ್ಕರೇಜ್ ಮಾಡಿ, ಇಫ್ ದೇ ಕಮಿಟ್ ಎನಿ ಮಿಸ್ಟೇಕ್ಸ್, ಗ್ರಾಮಟಿಕಲ್ ಎರರ್ಸ್, ಸೊ ಅದನ್ನ ಆ ಮಕ್ಕಳಿಗೆ ತಿಳಿ ಹೇಳಿ ಹೆಚ್ಚು ಇಂಗ್ಲಿಷ್ ಅನ್ನ ಬಳಸ್ತಾ ಬಂದ್ರೆ ಡೆಫಿನೆಟ್ಲಿ ದೇ ವಿಲ್ ಗೆಟ್ ಗುಡ್ ವೊಕ್ಯಾಬ್ಯುಲರಿ ಇನ್ ಇಂಗ್ಲಿಷ್. ದಿನನಿತ್ಯ ನಾವು ತರಗತಿ ಕೋಣೆಯಲ್ಲಿ ಬಳಸತಕ್ಕಂತಹ ವಾಕ್ಯಗಳು ಮತ್ತೆ ಇಂಗ್ಲಿಷ್ ಸೆಂಟೆನ್ಸಸ್ ಗಳು ಅವರ ಮೇಲೆ ಪರಿಣಾಮ ಬೀರ್ತವೆ. ಖಂಡಿತ ದೇ ವಿಲ್ ಫಾಲೋ ಅಸ್. ನಮ್ಮ ಹ್ಯಾಪಿ ಲರ್ನಿಂಗ್ ಯೂಟ್ಯೂಬ್ ಚಾನಲ್ ನ ಈ ಒಂದು ವಿಡಿಯೋ ಇಷ್ಟ ಆದ್ರೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋವನ್ನ ಶೇರ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್. ಮಕ್ಕಳು ಶಾಲೆಗೆ ಬಂದ ತಕ್ಷಣ ನಾವು ತರಗತಿ ಕೋಣೆಯಲ್ಲಿ ಹೇಳ್ತೀವಿ ಶುಭೋದಯ ವಿದ್ಯಾರ್ಥಿಗಳೇ ಅಂತ ಹೇಳಿ. ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್ ಅಂತ ಹೇಳಿ ಹೇಳ್ತೀವಿ. ಇಂದು ನೀವು ಹೇಗಿದ್ದೀರಿ? ರಜಾ ಅವಧಿಯನ್ನ ಮುಗಿಸ್ಕೊಂಡು ಬಂದ ನಂತರ ಅಥವಾ ವಾರದ ರಜೆಯ ನಂತರ ಬಂದಿರೋ ಮಕ್ಕಳಿಗೆ ನಾವು ಕೇಳ್ತೀವಿ ಇಂದು ನೀವು ಹೇಗಿದ್ದೀರಿ? ಹೌ ಆರ್ ಯು ಟುಡೇ? ಆಲ್ ಆಫ್ ಯು ಹೌ ಆರ್ ಯು ಅಂತ ಕೇಳ್ತೀವಿ. ತರಗತಿಗೆ ಸ್ವಾಗತ. ಮೊದಲ ತರಗತಿಯನ್ನ ಆರಂಭ ಮಾಡುವಾಗ ನಾವು ಮಕ್ಕಳಿಗೆ ಹೇಳ್ತೀವಿ ತರಗತಿಗೆ ಸ್ವಾಗತ ಅಂತೇಳಿ, ವೆಲ್ಕಮ್ ಟು ದ ಕ್ಲಾಸ್. ದಯವಿಟ್ಟು ನಿಮ್ಮ ಆಸನದಲ್ಲಿ ಕುಳಿತುಕೊಳ್ಳಿ. ಮಕ್ಕಳಿಗೆ ಒಂದು ವಿರಾಮದ ನಂತರ ಅಥವಾ ಏನಾದ್ರೂ ಪ್ರಶ್ನೆ ಕೇಳಿದಾಗ ಮಕ್ಕಳು ತಮ್ಮ ಸೀಟಿಂದ ಎದ್ದು ಬಂದು ಆನ್ಸರ್ ಕೊಡೋದಕ್ಕೆ ರೆಡಿ ಇರ್ತಾರೆ. ಆಗ ನಾವು ಬಳಸುವ ವಾಕ್ಯ ದಯವಿಟ್ಟು ನಿಮ್ಮ ಆಸನಗಳಲ್ಲಿ ಕುಳಿತುಕೊಳ್ಳಿ ಅಂತೇಳಿ. ಪ್ಲೀಸ್ ಟೇಕ್ ಯುವರ್ ಸೀಟ್ಸ್. ಇಂದಿನ ಪಾಠವನ್ನ ಆರಂಭಿಸೋಣ. ಮೊದಲ ತರಗತಿಯ ಆರಂಭದಲ್ಲಿ ಪ್ರಾರ್ಥನೆಯ ನಂತರ ನಾವು ಹೇಳ್ತೀವಿ ಇಂದಿನ ಪಾಠವನ್ನ ಆರಂಭಿಸೋಣ ಅಂತೇಳಿ. ಲೆಟ್ಸ್ ಬಿಗಿನ್ ಟುಡೇಸ್ ಲೆಸನ್ ಅಥವಾ ಶೆಲ್ ವಿ ಸ್ಟಾರ್ಟ್ ಟುಡೇಸ್ ಕ್ಲಾಸ್ ಅಂತೇಳಿ ಕೇಳ್ತೀವಿ. ಪುಸ್ತಕದ ಪುಟ ಸಂಖ್ಯೆ 10 ತೆರೆಯಿರಿ ಅಂತ ಹೇಳ್ತೀವಿ, ಅಥವಾ ಪುಟ ಸಂಖ್ಯೆ ಯಾವ್ದಾದ್ರು ತೆರೆಯಿರಿ ಅಂತ ಹೇಳ್ತೀವಿ. ಸೊ ಓಪನ್ ಯುವರ್ ಟೆಕ್ಸ್ಟ್ ಬುಕ್ ಅಂಡ್ ಟರ್ನ್ ಪೇಜ್ 10 ಅಂತ ಹೇಳ್ತೀವಿ, ಅಥವಾ ಓಪನ್ ಯುವರ್ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ ಅಟ್ 10 ಅಂತ ಹೇಳಿ ಬಳಸ್ತೀವಿ. ಗಮನವಿಟ್ಟು ಕೇಳಿ. ಈ ಸೆಂಟೆನ್ಸ್ ಅನ್ನು ತುಂಬಾ ಬಳಸ್ತೀವಿ. ಲಿಸನ್ ಕೇರ್ಫುಲಿ. ಇಂದು ನಾವು ವ್ಯಾಕರಣವನ್ನ ಕಲಿಯುವೆವು. ಈಗ ನಾವು ಗ್ರಾಮರ್ ಕ್ಲಾಸಸ್ ಅನ್ನ ಆರಂಭ ಮಾಡ್ಬೇಕು ಅಂತಿದ್ರೆ ಮಕ್ಕಳಿಗೆ ಹೇಳ್ತಕ್ಕಂತಹ ವಾಕ್ಯ ಇಂದು ನಾವು ವ್ಯಾಕರಣವನ್ನ ಕಲಿಯುವೆವು. ಟುಡೇ ವಿ ವಿಲ್ ಲರ್ನ್ ಅಬೌಟ್ ಗ್ರಾಮರ್. ಫಲಕದ ಕಡೆ ಅಥವಾ ಬೋರ್ಡ್ ಕಡೆ ಗಮನ ಕೊಡಿ. ಮಕ್ಕಳ ಗಮನ ಆ ಕಡೆ ಎಲ್ಲಾದ್ರೂ ಇದ್ರೆ ನಾವು ಬಳಸುವಂತಹ ವಾಕ್ಯ ಬೋರ್ಡ್ ಕಡೆ ಗಮನ ಕೊಡಿ ಅಂತೇಳಿ. ಪೇ ಅಟೆನ್ಷನ್ ಟು ದ ಬೋರ್ಡ್ ಅಥವಾ ಲುಕ್ ಅಟ್ ದ ಬೋರ್ಡ್. ದಯವಿಟ್ಟು ನಿಮ್ಮ ಪುಸ್ತಕಗಳನ್ನ ತೆರೆಯಿರಿ. ಕ್ಲಾಸ್ ಬಿಗಿನಿಂಗ್ ಅಲ್ಲಿ ನಾವು ಬಳಸುವಂತಹ ವಾಕ್ಯ ನಿಮ್ಮ ಪುಸ್ತಕಗಳನ್ನ ತೆರೆ ಅಂತೇಳಿ. ಓಪನ್ ಯುವರ್ ಬುಕ್ಸ್ ಪ್ಲೀಸ್ ಅಥವಾ ಪ್ಲೀಸ್ ಓಪನ್ ಯುವರ್ ಬುಕ್ಸ್. ಮಾತನಾಡುವ ಮೊದಲು ಕೈ ಎತ್ತಿ. ಸೊ ಏನಾದ್ರೂ ಕ್ವಶನ್ಸ್ ನ ಕೇಳಿದಾಗ ಮಕ್ಕಳು ತಕ್ಷಣ ಆನ್ಸರ್ ನ ಹೇಳ್ತಾರೆ. ಅವಾಗ ನಮ್ಮ ಮಕ್ಕಳಿಗೆ ಕೊಡ್ತಕ್ಕಂತ ಇನ್ಸ್ಟ್ರಕ್ಷನ್ ರೈಸ್ ಯುವರ್ ಹ್ಯಾಂಡ್ ಬಿಫೋರ್ ಸ್ಪೀಕಿಂಗ್ ಅಥವಾ ರೈಸ್ ಯುವರ್ ಹ್ಯಾಂಡ್ ಹೂ ವಾಂಟ್ಸ್ ಟು ಸ್ಪೀಕ್, ಪ್ಲೀಸ್ ರೈಸ್ ಯುವರ್ ಹ್ಯಾಂಡ್. ದಯವಿಟ್ಟು ಜೋಡಿಯಾಗಿ ಕೆಲಸ ಮಾಡಿ. ನಾವು ಯಾವ್ದಾದ್ರು ಹೋಮ್ ವರ್ಕ್ ಅನ್ನ ಕೊಟ್ಟಾಗ ಅಥವಾ ಲೀಸರ್ ಪೀರಿಯಡ್ ಅಲ್ಲಿ ಪ್ರಾಜೆಕ್ಟ್ ಅನ್ನ ಕೊಟ್ಟಾಗ ಪೇರ್ ವರ್ಕ್ ಅಂತ ಮಾಡ್ತೀವಿ. ಒಬ್ಬ ಕ್ಲಾಸ್ಮೇಟ್ ಅನ್ನ ಅಥವಾ ಒಬ್ಬ ಫ್ರೆಂಡ್ ಅನ್ನ ಜೊತೆಗೆ ಕೊಟ್ಟು ವರ್ಕ್ ಅನ್ನ ಕೊಡ್ತೀವಿ. ಅದಕ್ಕೆ ಜೋಡಿ ಕೆಲಸ ಅಂತ ಹೇಳ್ತೀವಿ ನಾವು. ಪ್ಲೀಸ್ ವರ್ಕ್ ಇನ್ ಪೇರ್ಸ್, ಪೇರ್ ವರ್ಕ್ ಅಂತ ಕರಿತೀವಿ. ಅಭ್ಯಾಸವನ್ನ ಪೂರ್ಣಗೊಳಿಸಿ. ಪ್ರತಿ ಲೆಸನ್ ಆದ ನಂತರ ನಾವು ಬಂದಿರತಕ್ಕಂತ ಎಕ್ಸರ್ಸೈಸಸ್ ಅನ್ನ ಕಂಪ್ಲೀಟ್ ಮಾಡಿ ಅಥವಾ ಹೋಮ್ ವರ್ಕ್ ಅನ್ನ ಕಂಪ್ಲೀಟ್ ಮಾಡಿ ಅಂತ ಹೇಳಿ ಈ ಸೆಂಟೆನ್ಸ್ ಅನ್ನ ಬಳಸ್ತೀವಿ. ಕಂಪ್ಲೀಟ್ ದ ಎಕ್ಸರ್ಸೈಸ್, ಕಂಪ್ಲೀಟ್ ಯುವರ್ ಹೋಮ್ ವರ್ಕ್. ನೆಕ್ಸ್ಟ್, ಉತ್ತರವನ್ನು ನಿಮ್ಮ ನೋಟ್ಬುಕ್ ನಲ್ಲಿ ಬರೆಯಿರಿ. ಬೋರ್ಡ್ ಮೇಲೆ ಬರತಕ್ಕಂತಹ ಆನ್ಸರ್ ಗಳನ್ನ, ಮೇನ್ ವರ್ಡ್ಸ್ ಗಳನ್ನ ಬರ್ಕೊಳ್ಳಿ ಅಂತ ಹೇಳುವಾಗ ಉತ್ತರವನ್ನ ನಿಮ್ಮ ನೋಟ್ಬುಕ್ ನಲ್ಲಿ ಬರೆಯಿರಿ. ರೈಟ್ ದ ಆನ್ಸರ್ ಇನ್ ಯುವರ್ ನೋಟ್ಬುಕ್. ಪಠ್ಯ ಭಾಗವನ್ನು ಜೋರಾಗಿ ಓದಿ. ಒಂದು ರೀಡಿಂಗ್ ಸೆಷನ್ ಇದ್ದಾಗ ಅಥವಾ ರೀಡಿಂಗ್ ಕ್ಲಾಸಸ್ ಇದ್ದಾಗ ನಾವು ರೀಡ್ ದ ಪ್ಯಾಸೇಜ್ ಅಲೌಡ್. ಇದನ್ನು ಫಲಕದಿಂದ ಬೋರ್ಡ್ ನಿಂದ ನಕಲಿಸಿ ಬರೆಯಿರಿ. ಬೋರ್ಡ್ ಮೇಲೆ ಬರೆದಿರ್ತಕ್ಕಂತಹ ಆನ್ಸರ್ ಗಳನ್ನ ಬರ್ಕೊಳ್ಳಿ ಅಂತ ಹೇಳಿದ. ಕಾಪಿ ದಿಸ್ ಫ್ರಮ್ ದ ಬೋರ್ಡ್ ಅಥವಾ ರೈಟ್ ಡೌನ್ ದೀಸ್ ಆನ್ಸರ್ಸ್ ಅಂತ ಹೇಳಿ ಹೇಳ್ತೀವಿ.
ನೆಕ್ಸ್ಟ್, ಸರಿಯಾದ ಉತ್ತರಕ್ಕೆ ಅಡಿಗೆರೆ ಎಳೆಯಿರಿ. ಎಕ್ಸಾಮ್ಸ್ ಗಳಲ್ಲಿ ಅಥವಾ ಟೆಸ್ಟ್ ಗಳಲ್ಲಿ ಅಥವಾ ನೋಟ್ಸ್ ಗಳಲ್ಲಿ ನಾವು ಹೇಳ್ಬೇಕಾದ್ರೆ ನಾವು ಹೇಳ್ತಿರ್ತೀವಿ, ಸೊ ಇಂಪಾರ್ಟೆಂಟ್ ವರ್ಡ್ಸ್ ಗೆ ಅಂಡರ್ಲೈನ್ ಮಾಡಿ, ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಕರೆಕ್ಟ್ ಆನ್ಸರ್ ಗೆ ಅಡಿಗೆರೆ ಎಳೆಯಿರಿ ಅಂತ ಹೇಳಿದಾಗ ಅಂಡರ್ಲೈನ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಪ್ರಮುಖ ಪದಗಳಿಗೆ ವೃತ್ತ ಹಾಕಿ. ಟೆಕ್ಸ್ಟ್ ಬುಕ್ ಅಲ್ಲಿ ಅಥವಾ ನೋಟ್ಸ್ ಗಳಲ್ಲಿ ನಾವು ಇಂಪಾರ್ಟೆಂಟ್ ವರ್ಡ್ಸ್ ಗೆ ಸರ್ಕಲ್ ಹಾಕಿ ಅಂತ ಹೇಳ್ತೀವಿ. ಸರ್ಕಲ್ ದ ಇಂಪಾರ್ಟೆಂಟ್ ವರ್ಡ್ಸ್. ನನ್ನ ಸೂಚನೆಗಳನ್ನು ಗಮನವಿಟ್ಟು ಪಾಲಿಸಿ. ಯಾವುದಾದ್ರೂ ವರ್ಕ್ ಅನ್ನು ಅಸೈನ್ ಮಾಡುವಾಗ ಅಥವಾ ಆಡಿಟೋರಿಯಂ ನಲ್ಲಿ ಒಂದು ಫಂಕ್ಷನ್ ಇರುವಾಗ ನಾವು ಹೇಳ್ತಕ್ಕಂತಹ ಇಂಪಾರ್ಟೆಂಟ್ ಸೆಂಟೆನ್ಸ್, ನನ್ನ ಸೂಚನೆಗಳನ್ನು ಗಮನವಿಟ್ಟು ಪಾಲಿಸಿ. ಫಾಲೋ ಮೈ ಇನ್ಸ್ಟ್ರಕ್ಷನ್ಸ್ ಕೇರ್ಫುಲಿ. ನಿಮ್ಮ ಕೆಲಸವನ್ನು ಸಮಯಕ್ಕೆ ಮುಗಿಸಿ. ಫಿನಿಶ್ ಯುವರ್ ವರ್ಕ್ ಆನ್ ಟೈಮ್. ಕಂಪ್ಲೀಟ್ ಯುವರ್ ಹೋಮ್ವರ್ಕ್ ಆನ್ ಟೈಮ್. ಉತ್ತರ ಯಾರಿಗೆ ಗೊತ್ತು? ಇಫ್ ಯು ಆಸ್ಕ್ ಎನಿ ಕ್ವಶನ್ ಟು ದ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್ ರೂಮ್, ಸೊ ನಾವು ಕೇಳೋ ಕ್ವಶನ್ ಯಾರಿಗೆ ಉತ್ತರ ಗೊತ್ತು ಅಂತೇಳಿ. ಹೂ ನೋಸ್ ದ ಆನ್ಸರ್? ನೆಕ್ಸ್ಟ್, ಈ ಪ್ರಶ್ನೆಗೆ ಯಾರಾದರೂ ಉತ್ತರಿಸಬಹುದೇ? ಒಂದು ಪ್ರಶ್ನೆಯನ್ನ ಕೇಳಿ, ಡಿಫಿಕಲ್ಟ್ ಕ್ವಶನ್ ನ ಕೇಳಿದಾಗ ಕ್ವಶನ್ ಗೆ ಯಾರಾದ್ರೂ ಆನ್ಸರ್ ಮಾಡ್ತೀರಾ ಅಂತೇಳಿ ನಾವು ಕೇಳುವಂತಹ ಸೆಂಟೆನ್ಸ್. ಕೆನ್ ಎನಿವನ್ ಆನ್ಸರ್ ದಿಸ್ ಕ್ವಶನ್? ಕೆನ್ ಎನಿಬಡಿ ಆನ್ಸರ್ ದಿಸ್ ಕ್ವಶನ್ ಅಂತ ಹೇಳ್ತೀವಿ. ನೀವು ಏನು ಯೋಚಿಸುತ್ತೀರಿ? ಯಾವ್ದಾದ್ರು ಒಂದು ಸ್ಟೋರಿ ಲೈನ್ ಅಥವಾ ಒಂದು ಕ್ವಶನ್ ಅನ್ನ ಕೇಳಿದಾಗ ಸೊ ನಾವು ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡ್ತೀರಿ ಅಂತ ಕೇಳ್ತೀವಿ. ವಾಟ್ ಯು ಥಿಂಕ್? ವಾಟ್ ಯು ಫೀಲ್ ಅಬೌಟ್ ದಿಸ್ ಅಂತ ಕೇಳ್ತೀವಿ. ಈ ಉತ್ತರ ಏಕೆ ಸರಿಯಾಗಿದೆ? ಯಾರಾದ್ರೂ ಕ್ಲಾಸ್ಮೇಟ್ ಆನ್ಸರ್ ನ ಒಂದು ಪ್ರಶ್ನೆಗೆ ಕೊಟ್ಟಾಗ ಅವಾಗ ನಾವು ಕೇಳ್ತೀವಿ, ಈ ಉತ್ತರ ಏಕೆ ಸರಿಯಾಗಿದೆ? ವೈ ಇಸ್ ದಿಸ್ ಆನ್ಸರ್ ಕರೆಕ್ಟ್? ವಾಟ್ ಯು ಸೇ ಅಬೌಟ್ ದಿಸ್ ಆನ್ಸರ್? ನಿಮ್ಮ ಉತ್ತರವನ್ನು ವಿವರಿಸಬಹುದೇ? ಸೊ ಮಗು ಉತ್ತರ ಕೊಟ್ಟ ನಂತರ ನಾವು ಅದನ್ನ ಇನ್ನು ಸ್ವಲ್ಪ ಹೆಚ್ಚಿಗೆ ಆನ್ಸರ್ ಬೇಕು ಅಂದಾಗ ಎಕ್ಸ್ಪ್ಲನೇಷನ್ಸ್ ಕೇಳ್ತೀವಿ. ಕೆನ್ ಯು ಎಕ್ಸ್ಪ್ಲೈನ್ ಯುವರ್ ಆನ್ಸರ್? ನಿನಗೆ ಅರ್ಥವಾಗಿದೆಯೇ? ಆಫ್ಟರ್ ದ ಕ್ಲಾಸ್ ಮಗುವಿಗೆ ನಾವು ಕೇಳ್ತೀವಿ, ಸೊ ನಿನಗೆ ಅರ್ಥ ಆಗಿದೆಯಾ ಅಂತ ಹೇಳಿ. ಡು ಯು ಅಂಡರ್ಸ್ಟ್ಯಾಂಡ್? ಸೊ ಕ್ಲಾಸ್ ಆರಂಭಕ್ಕೂ ಮುನ್ನ ನಾವು ಎಸ್ಟರ್ಡೇ ಲೆಸನ್ ರಿಕ್ಯಾಪ್ಚುಲೇಷನ್ ಮಾಡಿದಾಗ ನಾವು ಕೇಳುವಂತಹ ಕ್ವಶನ್, ನಾವು ನಿನ್ನೆ ಏನನ್ನು ಕಲಿತೀವಿ ಅಂತ ಹೇಳಿ. ವಾಟ್ ಡಿಡ್ ವಿ ಲರ್ನ್ ಎಸ್ಟರ್ಡೇ? ಓದಲು ಯಾರು ಇಷ್ಟಪಡುತ್ತೀರಿ? ನಾವು ರೀಡಿಂಗ್ ಸೆಷನ್ ಶುರು ಮಾಡೋಕ್ಕಿಂತ ಮುಂಚೆ ಅಥವಾ ಮಾಡೆಲ್ ರೀಡಿಂಗ್ ಕೊಟ್ಟಾಗ ಮಕ್ಕಳಿಗೆ ಕೇಳ್ತೀವಿ, ಯಾರು ಓದ್ತೀರಿ ಅಂತ ಹೇಳಿ. ಸೊ ಈ ಸೆಂಟೆನ್ಸ್ ಅನ್ನ ಹೂ ವುಡ್ ಲೈಕ್ ಟು ರೀಡ್ ಅಥವಾ ಹೂ ವಾಂಟ್ಸ್ ಟು ರೀಡ್ ಅಂತ ಕೇಳ್ತೀವಿ. ನೆಕ್ಸ್ಟ್, ನೀವು ಒಂದು ಉದಾಹರಣೆ ನೀಡಬಹುದೇ? ಮ್ಯಾಥ್ಸ್ ಪ್ರಾಬ್ಲಮ್ ಅಥವಾ ಸೈನ್ಸ್ ಎಕ್ಸ್ಪೆರಿಮೆಂಟ್ ನಡೀತಿರುವಾಗ ಯಾವ್ದಾದ್ರು ಒಂದು ಪ್ರಶ್ನೆ ಬಂದ್ರೆ, ಸೊ ಕ್ಯಾನ್ ಯು ಗಿವ್ ಅನ್ ಎಕ್ಸಾಂಪಲ್? ಇದು ಏನು? ನಾವು ಯಾವ್ದಾದ್ರು ಒಂದು ಆಬ್ಜೆಕ್ಟ್ ಅನ್ನ ಇಮೇಜ್ ಅನ್ನ ತೋರಿಸಿ ಮಕ್ಕಳಿಗೆ ಕೇಳ್ತೀವಿ, ಇದು ಏನು ಅಂತ ಹೇಳಿ. ಸೊ ವಾಟ್ ಇಸ್ ದಿಸ್ ಅಥವಾ ವಾಟ್ ಇಸ್ ದಾಟ್? ತುಂಬಾ ಚೆನ್ನಾಗಿದೆ. ಅಪ್ರಿಸಿಯೇಷನ್ ಮಾಡುವಾಗ ನಾವು ಬಳಸ್ತೀವಿ ವೆರಿ ಗುಡ್. ಅತ್ಯುತ್ತಮ ಕೆಲಸ. ಯಾವ್ದಾದ್ರು ಅಸೈನ್ಮೆಂಟ್ ಅನ್ನ ಅಥವಾ ಪ್ರಾಜೆಕ್ಟ್ ಅನ್ನ ಕೊಟ್ಟಾಗ ಮಗು ಚೆನ್ನಾಗಿ ಮಾಡ್ಕೊಂಡ್ ಬಂದಾಗ ಬಳಸ್ತೀವಿ ನಾವು ಎಕ್ಸಲೆಂಟ್ ವರ್ಕ್. ಶಬಾಷ್, ತುಂಬಾ ಒಳ್ಳೆಯದು. ವೆಲ್ ಡನ್, ಆ ಮಗು ಒಂದು ವರ್ಕ್ ಅನ್ನ ಚೆನ್ನಾಗಿ ಮಾಡಿದಾಗ ವೆಲ್ ಡನ್ ಅಂತ ಹೇಳ್ತೀವಿ. ಪ್ರಯತ್ನವನ್ನ ಮುಂದುವರಿಸಿ. ಮಕ್ಕಳಿಗೆ ತಮ್ಮ ಒಂದು ಲರ್ನಿಂಗ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಇರುವಾಗ ನಾವು ಹೇಳ್ತೀವಿ ಕೀಪ್ ಟ್ರೈಯಿಂಗ್. ಅದು ಒಳ್ಳೆಯ ಉತ್ತರ. ಮಕ್ಕಳು ಆನ್ಸರ್ ಮಾಡಿದಾಗ ಮಕ್ಕಳಲ್ಲಿ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡೋದಕ್ಕೆ ನಾವು ಈ ಒಂದು ಸೆಂಟೆನ್ಸ್ ಅನ್ನ ಬಳಸ್ತೀವಿ, ದಟ್ಸ್ ಎ ಗುಡ್ ಆನ್ಸರ್. ನೀನು ಉತ್ತಮವಾಗುತ್ತಿದ್ದೀಯಾ? ಸ್ಲೋ ಲರ್ನರ್ ಇರ್ತಕ್ಕಂತಹ ಮಗು ಡೇ ಬೈ ಡೇ ಇಂಪ್ರೂವ್ ಆಗ್ತಾ ಇದ್ರೆ ನಾವು ಬಳಸ್ತೀವಿ ನೀನು ಉತ್ತಮವಾಗುತ್ತಿದ್ದೀಯಾ. ಯು ಆರ್ ಇಂಪ್ರೂವಿಂಗ್, ಯು ಆರ್ ಇಂಪ್ರೂವಿಂಗ್ ಡೈಲಿ, ವೆರಿ ಗುಡ್ ಅಂತ ಹೇಳಿ ಬಳಸ್ತೀವಿ. ಅದ್ಭುತ ಕೆಲಸ, ಗ್ರೇಟ್ ಜಾಬ್. ನಿನ್ನ ಪ್ರಯತ್ನದ ಬಗ್ಗೆ ನನಗೆ ಹೆಮ್ಮೆ ಇದೆ. ಮಕ್ಕಳಲ್ಲಿ ಕಾನ್ಫಿಡೆನ್ಸ್ ಅನ್ನ ಬೂಸ್ಟ್ ಮಾಡೋದಕ್ಕೆ, ಅವ್ರು ಇನ್ನು ಹೆಚ್ಚು ಹೆಚ್ಚು ಆಕ್ಟಿವ್ ಆಗಿ ಕ್ಲಾಸ್ ರೂಮ್ ಅಲ್ಲಿ ಆಕ್ಟಿವ್ ಆಗಿರೋದಕ್ಕೆ ನಾವು ಬಳಸ್ತಕ್ಕಂತ ಸೆಂಟೆನ್ಸ್ ಐ ಆಮ್ ಪ್ರೌಡ್ ಆಫ್ ಯುವರ್ ಎಫರ್ಟ್. ಪ್ರಶ್ನೆ ಕೇಳಲು ಹೆದರಬೇಡ. ಕೆಲವು ಮಕ್ಕಳು ತುಂಬಾ ಶೈ ಇರ್ತಾರೆ, ಏನೋ ಒಂದು ಡೌಟ್ ಇರುತ್ತೆ, ಅವಾಗ ಮಕ್ಕಳು ಹೆದರ್ತಾ ಇರ್ತಾರೆ. ಅವಾಗ ನಾವು ಬಳಸ್ತಕ್ಕಂತ ಸೆಂಟೆನ್ಸ್ ಡೋಂಟ್ ಬಿ ಅಫ್ರೈಡ್ ಟು ಆಸ್ಕ್ ಕ್ವೆಶನ್ಸ್, ಡೋಂಟ್ ಹೆಸಿಟೇಟ್ ಟು ಆಸ್ಕ್ ಕ್ವೆಶನ್ಸ್ ಅಂತ ಹೇಳಿ ಹೇಳ್ತೀವಿ. ನಿನ್ನ ಉತ್ತಮ ಕೆಲಸವನ್ನ ಮುಂದುವರಿಸು. ಕೀಪ್ ಅಪ್ ದ ಗುಡ್ ವರ್ಕ್. ದಯವಿಟ್ಟು ಮೌನವಾಗಿರಿ. ಲೈಬ್ರರಿಯಲ್ಲಿ
ಅಥವಾ ಯಾವ್ದಾದ್ರು ಫಂಕ್ಷನ್ ನಡೆಯುವಾಗ ಆಡಿಟೋರಿಯಂ ನಲ್ಲಿ ನಾವು ಬಳಸ್ತಕ್ಕಂಥ ಸೆಂಟೆನ್ಸ್ ಪ್ಲೀಸ್ ಬಿ ಕ್ವೈಟ್. ಮಾತನಾಡುವುದನ್ನು ನಿಲ್ಲಿಸಿ ಮತ್ತು ಕೇಳಿ. ಸ್ಟೂಡೆಂಟ್ಸ್ ವೆನ್ ದೇ ಮರ್ಮರಿಂಗ್ ವಿತ್ ಈಚ್ ಅದರ್, ಅವರವರಲ್ಲೇ ಮಾತಾಡ್ತಿರುವಾಗ ನಾವು ಹೇಳ್ತೀವಿ ಸ್ಟಾಪ್ ಟಾಕಿಂಗ್ ಅಂಡ್ ಲಿಸನ್. ಸರಿಯಾಗಿ ಕುಳಿತುಕೊಳ್ಳಿ. ತರಗತಿ ಕೋಣೆಯಲ್ಲಿ ಅವರಿಗೆ ಒಂದು ಉತ್ತಮ ಪೋಸ್ಚರ್ ಅನ್ನ ಹೇಳ್ಕೊಡುವಾಗ ನಾವು ಬಳಸ್ತಕ್ಕಂಥ ಸೆಂಟೆನ್ಸ್ ಸಿಟ್ ಪ್ರಾಪರ್ಲಿ. ದಯವಿಟ್ಟು ನಿಮ್ಮ ಆಸನದಲ್ಲೇ ಇರಿ. ವೆನ್ ಸಮ್ ಸ್ಟೂಡೆಂಟ್ಸ್ ಆರ್ ವೆರಿ ಎಂಥೂಸಿಯಾಸ್ಟಿಕ್, ತುಂಬಾ ಆಕ್ಟಿವ್ ಇದ್ದಾಗ ಕೇಳುವಂತ ಒಂದು ಪ್ರಶ್ನೆಗೆ ಅಥವಾ ಮ್ಯಾಥ್ಸ್ ಪ್ರಾಬ್ಲಮ್ಗೆ ತಕ್ಷಣ ಮಕ್ಕಳು ಟೀಚರ್ಸ್ ಕಡೆ ಬಂದು ಆನ್ಸರ್ ನ ಹೇಳ್ತಾ ಇರ್ತಾರೆ, ಅವಾಗ ನಾವು ಬಳಸ್ತಕ್ಕಂಥ ಸೆಂಟೆನ್ಸ್ ಪ್ಲೀಸ್ ಸ್ಟೇ ಇನ್ ಯುವರ್ ಸೀಟ್. ನಿಮ್ಮ ಸಹಪಾಠಿಗಳನ್ನ ಗೌರವಿಸಿ. ಸೊ ಮಕ್ಕಳಲ್ಲಿ ಸಣ್ಣ ಪುಟ್ಟ ಜಗಳ ಆದಾಗ ನಾವು ಮಕ್ಕಳಿಗೆ ಬುದ್ಧಿ ಹೇಳಿ ತಿಳಿ ಹೇಳ್ತಕ್ಕಂತಹ ಒಂದು ಸೆಂಟೆನ್ಸ್ ರೆಸ್ಪೆಕ್ಟ್ ಯುವರ್ ಕ್ಲಾಸ್ಮೇಟ್ಸ್. ತರಗತಿಯನ್ನ ಸ್ವಚ್ಛವಾಗಿಡಿ. ಸಣ್ಣ ಸಣ್ಣ ಪೇಪರ್ ಚಿಟ್ಸ್ ಅನ್ನ ಅಲ್ಲಿ ಇಲ್ಲಿ ಹಾಕಿರ್ತಾರೆ. ಸೊ ಮಕ್ಕಳಿಗೆ ಹೇಳ್ತಕ್ಕಂಥದ್ದು ನಾವು ಕೀಪ್ ದ ಕ್ಲಾಸ್ ರೂಮ್ ಕ್ಲೀನ್. ತರಗತಿಯಲ್ಲಿ ಓಡಬೇಡಿ. ಡೋಂಟ್ ರನ್ ಇನ್ ದ ಕ್ಲಾಸ್ ರೂಮ್. ಸಮಯ ಮುಗಿದಿದೆ. ಎಕ್ಸಾಮ್ ಅಥವಾ ಟೆಸ್ಟ್ ಆಗ್ಬೇಕಾದ್ರೆ ಅಥವಾ ನಮ್ಮ ಈ ಪ್ರಸ್ತುತ ಒಂದು ಪೀರಿಯಡ್ ಏನ್ ಮುಗಿಬೇಕಾದ್ರೆ ನಾವು ಹೇಳ್ತೀವಿ ಟೈಮ್ ಇಸ್ ಅಪ್. ಟೈಮ್ ಅಪ್ ಅಂತೀವಿ. ದಟ್ ಈಸ್ ನಾಟ್ ಗ್ರಾಮಟಿಕಲಿ ಕರೆಕ್ಟ್ ಸೆಂಟೆನ್ಸ್. ಟೈಮ್ಸ್ ಅಪ್, ಶಾರ್ಟ್ ಫಾರ್ಮ್ ಅಲ್ಲಿ ಟೈಮ್ಸ್ ಅಪ್ ಅಂತ ಬಳಸಬಹುದು ಅಥವಾ ಟೈಮ್ ಇಸ್ ಅಪ್. ಹಾಗೆ ನಿಮ್ಮ ನೋಟ್ಬುಕ್ ಗಳನ್ನು ಸಲ್ಲಿಸಿ. ಅಸೈನ್ಮೆಂಟ್ಸ್ ಅಥವಾ ಹೋಮ್ವರ್ಕ್ ಅನ್ನ ಕೊಟ್ಟು ಕರೆಕ್ಷನ್ ಮಾಡೋದಕ್ಕೆ ನಾವು ಕಲೆಕ್ಟ್ ಮಾಡುವಾಗ ನಿಮ್ಮ ನೋಟ್ಬುಕ್ ಗಳನ್ನು ಸಲ್ಲಿಸಿ ಅಂತ ಹೇಳ್ತೀವಿ. ಸಬ್ಮಿಟ್ ಯುವರ್ ನೋಟ್ಬುಕ್ಸ್. ಹಾಗೆ ಕೊನೆಯದಾಗಿ ತರಗತಿ ಮುಗಿದ ನಂತರ ಅಥವಾ ಇಡೀ ದಿನ ಶಾಲೆಯ ಎಲ್ಲ ಅವಧಿಗಳು ಮುಗಿದ ನಂತರ ಮಕ್ಕಳಿಗೆ ಹೇಳ್ತೀವಿ ನಿಮ್ಮ ದಿನ ಶುಭವಾಗಿರ್ಲಿ, ಶುಭ ವಿದಾಯ ಅಂತ ಹೇಳಿ. ಹ್ಯಾವ್ ಎ ನೈಸ್ ಡೇ, ಗುಡ್ ಬೈ. ಈ ಒಂದು ವಿಡಿಯೋದಲ್ಲಿ ಬರ್ತಕ್ಕಂಥ ಎಲ್ಲ ಸೆಂಟೆನ್ಸ್ಗಳು ಮಕ್ಕಳಿಗೆ ಹಾಗೂ ಶಿಕ್ಷಕರಿಗೆ ಅತ್ಯಂತ ಉಪಯುಕ್ತವಾಗ್ತವೆ. ಲೆಟ್ ದೆಮ್ ಟು ಪ್ರಾಕ್ಟೀಸ್ ಮೋರ್ ಅಂಡ್ ಮೋರ್. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಸೊ ಲೆಟ್ ದೆಮ್ ಟು ಸ್ಪೀಕ್ ಮೋರ್ ಅಂಡ್ ಮೋರ್ ಸೆಂಟೆನ್ಸಸ್ ಇನ್ ಇಂಗ್ಲಿಷ್ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಇಷ್ಟ ಆದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋವನ್ನ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಎಲ್ಲರಿಗೂ ಥ್ಯಾಂಕ್ ಯು ಅಂಡ್ ಹ್ಯಾಪಿ ಲರ್ನಿಂಗ್. वीडियोस बनाने हैं फिल्मोरा है ना.